ನವನಾಗಸ್ತೋತ್ರ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮಾನಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ನಾಗಭೀತಿನಾಶನ ಸ್ತೋತ್ರ. ಇದೊಂದು ಅತ್ಯಂತ ಶಕ್ತಿಶಾಲಿ ಹಾಗೆ ಪ್ರಭಾವಶಾಲಿಯಾದ ಮಂತ್ರ ಅಂತಲೇ ಹೇಳ್ಬೋದು. ಈ ಮಂತ್ರ 9 ನಾಗದೇವರಿಗೆ ಸಮರ್ಪಿತವಾಗಿದೆ. ಯಾರು ಆ 9 ನಾಗದೇವರು ಅಂದರೆ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲೀಯ ಅಂತ. ಈ 9 ನಾಗದೇವರ ಸ್ತೋತ್ರ ನಾವು ದಿನಾಗಲೂ ಬೆಳಿಗ್ಗೆ ಮತ್ತು ಸಂಜೆ, ಅದರಲ್ಲೂ ಎಸ್ಪೆಷಲಿ ಬೆಳಿಗ್ಗೆ ಹೇಳ್ಕೊಂಡ್ರೆ ಇನ್ನೂ ವಿಶೇಷ ಅಂತಲೇ ಇದರಲ್ಲಿ ಹೇಳ್ತಾ ಇದ್ದಾರೆ. ಆಗ ನಮಗೆ ಯಾವುದೇ ಹಾವಿನ ಸರ್ಪ ಭಯ ಏನೂ ಆಗಲ್ಲ, ಹಾಗೆ ಎಲ್ಲ ಕೆಲಸಗಳಲ್ಲೂ ವಿಜಯ ಸಿಗತ್ತೆ ಅನ್ನೋದು ಈ ಶ್ಲೋಕದ ಅರ್ಥ. ಇದನ್ನು 11, 21 ಹಾಗೆ 108 ಸಾರಿ ಹೇಳೋದ್ರಿಂದ ತುಂಬ ವಿಶೇಷ ಲಾಭ ಇದೆ. ತೀರಾ ಟೈಮ್ ಇಲ್ದಿದ್ರೆ 3, 5, 7, 9 ಟೈಮ್ಸು ಸಹ ಹೇಳ್ಕೊಳ್ಬೋದು. ಇದು ಹೇಳ್ಕೊಳ್ಳೋದ್ರಿಂದ ಏನಾದರೂ ನಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಇದ್ದರೆ, ರಾಹುಕೇತುಗಳ ದೋಷ ಇದ್ದರೆ, ಹಾಗೆ ನಮಗೇನಾದರೂ ಭಯ ಆಗ್ತಾ ಇದ್ದರೆ, ಅಥವಾ ಯಾರ್ದಾದ್ರೂ ನಮಗೆ ಕೆಟ್ಟ ದೃಷ್ಟಿ ಬೀಳ್ತಾ ಇದ್ದರೆ, ಹಾಗನ್ನಿಸ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಮಾಡ್ತಾರೆ ಅನ್ನೋ ಭಯ ಏನೇ ಇದ್ದರೂ ಆ ನೆಗೆಟಿವಿಟಿ ಎಲ್ಲ ಹೋಗಿಬಿಡುತ್ತೆ ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ. ಹಾಗೆ ಯಾವುದೇ ವಿಷದ ಭಯ ಸಹ ಇರೋದಿಲ್ಲ. ಒಟ್ಟಿನಲ್ಲಿ ಓವರಾಲ್ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ, ಪೀಸ್ ಅಂದರೆ ಆರೋಗ್ಯ, ಸಂಪತ್ತು, ಹಾಗೆ ಏಳಿಗೆ, ಶಾಂತಿ ಎಲ್ಲ ನಮಗೆ ಸಿಗಬೇಕು ಅಂದರೆ ನಾವು ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ಅದು ಸಿಗುತ್ತೆ. ಹಾಗೆ ಮನೆಯಲ್ಲಿ ಯಾರಾದರೂ ದೊಡ್ಡವರು, ಅಪ್ಪ ಅಮ್ಮ ಸಹ ಇದನ್ನು ಹೇಳ್ಕೊಂಡ್ರು ಓವರಾಲ್ ಕುಟುಂಬಕ್ಕೇ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆಯ ಮಂತ್ರ ಇದು. ಹೋಲ್ ಫ್ಯಾಮಿಲಿಗೇ ಒಳ್ಳೆಯದಾಗತ್ತೆ. ಸೊ ಗರ್ಭಿಣಿ ಸ್ತ್ರೀಯರೇನಾದರೂ ಇದ್ದರೆ ಹೇಳ್ಕೊಂಡ್ರೆ ಆಗ ಏನೂ ತೊಂದರೆ ಆಗದೆ ಡೆಲಿವರಿ ಆಗುತ್ತೆ. ಗರ್ಭದಲ್ಲಿರೋ ಮಗುವಿಗೂ ಸಹ ಪ್ರೊಟೆಕ್ಷನ್ ಸಿಗುತ್ತೆ. ಯಾರ ಮಕ್ಕಳಾಗದಿದ್ದವ್ರು ಹೇಳ್ಕೊಳ್ತಾ ಇದ್ರು ಅವರಿಗೂ ಒಳ್ಳೆಯದಾಗತ್ತೆ ಅಂತೆಲ್ಲ ಈ ನವನಾಗ ಸ್ತೋತ್ರ ಹೇಳೋದು ತುಂಬಾ ನಮಗೆ ವಿಶೇಷವಾದ ಲಾಭನ ತಂದುಕೊಡುತ್ತೆ. ಸೊ ಎಲ್ಲರಿಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಯಾರೇ ಆದರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ದಿನದಲ್ಲಿ ಒಂದು 3 ಸಾರಿನಾದರೂ ಹೇಳೋಷ್ಟು ನಮಗೆ ಟೈಮ್ ಇದ್ದೇ ಇರುತ್ತೆ. ಹೇಳ್ಕೊಂಡ್ರೆ ನಮ್ಮ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ನೀವು ಅದು ಒಂದು ಟೈಮ್ ಅಂತ ಮಾಡಿಕೊಂಡು ಹೇಳ್ಕೊಂಡ್ರೆ ಖಂಡಿತ ಇದರಿಂದ ಲಾಭ ಇರುತ್ತೆ. ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಈ ಶ್ಲೋಕ ನಿಮಗೂ ಸಹ ಇಷ್ಟ ಆದರೆ ನೀವು ಖಂಡಿತ ಇದನ್ನು ಹೇಳ್ಕೊಳ್ಳಿ. ಹಾಗೆ ಲೈಫಲ್ಲಿ ಒಳ್ಳೆಯದನ್ನು ಮಾಡ್ಕೊಳ್ಳಿ. ಸೊ ಇದೇನಾದರೂ ನಿಮ್ಗೆ ಇಷ್ಟ ಆಗಿದರೆ ನೀವು ಸಹ ಇದನ್ನು ಹೇಳ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.